ನಮಸ್ತೆ ವೀಕ್ಷಕರೇ, ಇಂದಿನ ನೀತಿಕತೆಯ ವಿಭಾಗದಲ್ಲಿ ನಿಮಗಾಗಿ ನಾನೊಂದು ಕತೆ ತಂದಿದ್ದೇನೆ. ಆ ಕಥೆಯ ಹೆಸರೇ ಚಿನ್ನದ ಮೊಟ್ಟೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತನಿಗೆ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುವ ಬಾತುಕೋಳಿ ಇತ್ತು. ರೈತ ಆ ಮೊಟ್ಟೆಯನ್ನು ಮಾರಿ ತಮ್ಮ ಕುಟುಂಬದ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಹಣವನ್ನು ಸಂಪಾದಿಸುತ್ತಿದ್ದರು. ಒಂದು ದಿನ ರೈತನು ಇನ್ನೂ ಅಂತಹ ಚಿನ್ನದ ಮೊಟ್ಟೆಗಳನ್ನು ಪಡೆದು ಸಾಕಷ್ಟು ಹಣವನ್ನು ಗಳಿಸಿ ಶ್ರೀಮಂತ ವ್ಯಕ್ತಿಯಾಗಬಹುದೆಂದು ಯೋಚಿಸಿದನು. ರೈತನು ಬಾತುಕೋಳಿಯನ್ನು ಕತ್ತರಿಸಿ ಅದರ ಹೊಟ್ಟೆಯಿಂದ ಎಲ್ಲ ಚಿನ್ನದ ಮೊಟ್ಟೆಗಳನ್ನು ತೆಗೆಯಲು ನಿರ್ಧರಿಸಿದನು. ಅವನು ಬಾತುಕೋಳಿಯನ್ನು ಕೊಂದು ಅದರ ಹೊಟ್ಟೆಯನ್ನು ತೆರೆದ ತಕ್ಷಣ ಅದರ ಒಳಗೆ ಯಾವ ಮೊಟ್ಟೆಗಳೂ ಕಾಣಲಿಲ್ಲ. ಮೂರ್ಖ ರೈತನು ದುರಾಸೆಯಿಂದ ತನ್ನ ಕೊನೆಯ ಸಂಪನ್ಮೂಲವನ್ನು ನಾಶಪಡಿಸಿಕೊಂಡೆ ಎಂದು ಅರಿತುಕೊಂಡನು. ಈ ಕಥೆಯ ನೀತಿ: ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಈ ಕಥೆಗೆ ಅತಿಯಾಸೆ ಗತಿಕೇಡು ಎಂಬ ಮಾತು ಸೂಕ್ತವಾಗುತ್ತದೆ. ಇಂದಿನ ಈ ನಮ್ಮ ಸಣ್ಣ ನೀತಿಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು, ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಹೊಸಬರು ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.